ಸೊ ರುಚಿಕರವಾದ ರೊಟ್ಟಿ ರೆಡಿಯಾಗಿದೆ. ತುಂಬಾ ಈಸಿ, ಒಂದು 15 ಮಿನಿಟ್ಸಲ್ಲೆಲ್ಲ ರೆಡಿ ಆಗುತ್ತೆ. 15 ಮಿನಿಟ್ಸ್ ಕಲಿಸಿಟ್ರೆ ಸಾಕು, ನೀವು ಚೆನ್ನಾಗಿ ಬರುತ್ತೆ ರೊಟ್ಟಿ. ಸ್ವಲ್ಪ ನೀರಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ನೆನೆ ಹಾಕಬೇಕು. ದಪ್ಪಪ್ಪನ್ನೇ ಯೂಸ್ ಮಾಡೋದು ನಾವು ಆ್ಯಕ್ಚುಲಿ, ಸಣ್ಣ ಯೂಸ್ ಮಾಡಬಾರ್ದು. ದಪ್ಪಪ್ಪ ಯೂಸ್ ಮಾಡ್ತೀವಿ. ಅದು ನೀರಾಗಿ ಉಪ್ಪು ಹಾಕಿದ್ದೆ, ದಪ್ಪ ಉಪ್ಪು ಕರಗಿದೆ. ಇವಾಗ ಅದೇ ನೀರಿಗೆ ನಿಮಗೆ ಎಷ್ಟು ಅಕ್ಕಿ ಹಸಿಟ್ಟು ಬೇಕು ಅಷ್ಟು ಕ್ವಾಂಟಿಟಿ ಅಕ್ಕಿ ಹಸಿಟ್ಟನ್ನ ಹಾಕ್ಕೊಳ್ಳಿ. ಸ್ವಲ್ಪ ನೀರಿಗೆ ಹಾಕ್ಕೋಬೇಕು, ಜಾಸ್ತಿ ನೀರಿಗೆ ಹಾಕ್ಕೋಬೇಡಿ. ಇಷ್ಟು ಸಾಕು ಕ್ವಾಂಟಿಟಿ ನಿಮಗೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ನಾನು. ಇದು ಆಪ್ಷನಲ್ಲು, ನೀವು ಬೇಕಿದ್ರೆ ಹಾಕೋಬೋದು, ಬೇಡ ಅಂದರೆ ಬೇಡ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಕೆಳಗಡೆ ಉಪ್ಪು ನೀರು ಇರುತ್ತಲ್ಲ ಅದನ್ನು ಚೆನ್ನಾಗಿ ಹಸಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಮಾಡಿ. ಒಂದೇ ಸಲ ಜಾಸ್ತಿ ನೀರು ಹಾಕೋಬಾರ್ದು, ಕನ್ಸಿಸ್ಟೆನ್ಸಿ ತೆಳುಗಾಗ್ಬಿಟ್ರೆ ರೊಟ್ಟಿ ಚೆನ್ನಾಗಿ ಬರಲ್ಲ. ನೋಡಿ, ಸ್ವಲ್ಪನೇ ಹಾಕೊಂಡು ಗಟ್ಟಿಗೆ ಕಲಿಸ್ಬೇಕು. ಈ ಥರ ದುಡ್ಡು ಕಲಿಸ್ಬೇಕು. ಒಂದೇ ಸಲ ಕೆಳಗಡೆ ಕಲ್ಸಕ್ಕೆ ಹೋಗ್ಬಾರ್ದು, ಅಂದರೆ ಕೈಯಲ್ಲೇ ಕಲಿಸಬೇಕು. ನಾನೊಂದ್ಸಲ ಮಿಕ್ಸಿಯಲ್ಲಿ ಟ್ರೈ ಮಾಡಿದ್ದೆ ಕಲ್ಸೋಕ್ಕೆ, ಬಟ್ ರೊಟ್ಟಿ ಚೆನ್ನಾಗಿ ಬಂದಿರಲಿಲ್ಲ. ಸೊ ಹಾಗಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ. ಏನು ಮಾಡ್ತೀವಿ? ಹಲೋ, ನೀವು ನಮ್ಮ ಅಮ್ಮ ನೋಡಕ್ಕೆ ಬಂದಿದ್ದೀರಾ? ನೋಡಿ ನಮ್ಮಮ್ಮ ಹೆಂಗೆ ಮಾಡ್ತದೆ ರೊಟ್ಟಿನ. ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇಷ್ಟು ಗಟ್ಟಿಗೆ ದಿಮ್ಮ ಕಲಸಿ ರೊಟ್ಟಿ ಬೈಯೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ದಿಮ್ಮಕ್ಕೆ ಕಲಸಿ ಇಡ್ತೀರೋ, ಒಂದು 15 ಮಿನಿಟ್ಸ್ ಅಥವಾ ಒಂದು 10 ಮಿನಿಟ್ಸ್ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ದಿಮ್ಮಿಗೆ ಕಲಿಸ್ಕೋಬೇಕು. ನೀರು ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿದ್ದಿರಿ. ಕಲಿಸ್ತಾ ಹಾಗೇನೆ ಸ್ವಲ್ಪ ಮತ್ತೆ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು. ಚೆನ್ನಾಗಿ ಮಿದ್ದು ಚೆನ್ನಾಗಿ ಮಿದ್ದಿದ್ದೀನಿ. ಇವಾಗ ಹಾಗೆ ಬಿಡ್ತಾ ಇದ್ದೀನಿ. ಒಂದು 15 ಮಿನಿಟ್ಸ್ ಹಾಗೆ ಬಿಡ್ತೀನಿ. ಸ್ವಲ್ಪ ಮೇಲ್ಗಡೆ ನೀರನ್ನ ಹಾಗೆ ಹಾಕಿರ್ತೀನಿ. ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಒಂದು ಸ್ವಲ್ಪ ಹಾಕಿ ಬಿಟ್ಟಿರ್ತೀನಿ. ಸೊ ಈಗ ಹೆಂಗೆ ಚಪಾತಿಯನ್ನು 1 ಅವರ್ ಕಲಿಸ್ಬಿಟ್ಟು ಇಟ್ಟರೆ ಚೆನ್ನಾಗಿ ಬರುತ್ತೆ. ಆಫ್ಟರ್ 1 ಅವರ್ ಅನ್ನೋ ಥರ ನಾವು ಯಾವ ಥರ ಕಾನ್ಸೆಪ್ಟ್ ಇದ್ದೀವಿ, ಅದೇ ಥರ ಬಳಿಯೋ ರೊಟ್ಟಿನ ಕೂಡ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸಿ ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆದ್ರೂ ಅದು ನೆನೆಯೋದಕ್ಕೆ ಬಿಡಬೇಕು. ಒಂದು 15 ಮಿನಿಟ್ಸ್ ಅದು ನೆನಿಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ.
ಇನ್ಸ್ಟೆಂಟಾಗಿ ಮಾಡ್ಕೋತೀನಿ ಅಂತ ಹೇಳಿದ್ರೆ ರೊಟ್ಟಿ ಅಷ್ಟು ಚೆನ್ನಾಗಿ ಬರಲ್ಲ, ಸ್ವಲ್ಪ ಎದುರಲ್ಲ, ಬಿಸಿಗೆ ಕಿತ್ತೋಗ್ಬಿಡುತ್ತೆ, ಆ ಥರ ಆಗುತ್ತೆ. ನೀಟಾಗಿ ಬರಬೇಕು ಅಂತ ಅಂದರೆ 115 ಮಿನಿಟ್ಸ್ ಆದ್ರೂ ಅದು ನೆನಿಬೇಕು. ಸೊ ಕ್ಲೋಸ್ ಮಾಡಿ ಇಟ್ಬಿಡಿ 115 ಮಿನಿಟ್ಸ್. ಸೊ ಅಷ್ಟರಲ್ಲಿ ನಾನು ಬೀಟ್ರೂಟ್ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ. ಸೊ ಇಷ್ಟೊತ್ತು ನನ್ನ ಮಗಳು ಬೀಟ್ರೂಟ್ ಪಲ್ಯದ ಬಗ್ಗೆ ಫುಲ್ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ದು, ಏನೋ ಸಪೋಟು ಹಣ್ಣು ಆವಾಗಲೇ ನಾನು ಕಲಸಿಟ್ಟಿದ್ನಲ್ಲ ಹಸಿಟ್ಟು, ಆಲ್ಮೋಸ್ಟ್ ನಾನು ಒಂದು ಹಾಫ್ ಆನ್ ಅವರೇ ಕಲಸಿಟ್ಟಿದ್ದೀನಿ. ಆ್ಯಂಡ್ ತವ ಕೂಡ ಕಾಯಕ್ಕಿಟ್ಟಿದ್ದೀನಿ, ಕಾಯ್ದಿದೆ ತವ. ಈ ಥರ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ತೆಳ್ಳಗೆ ಮಾಡ್ಕೊಳ್ಳಿ. ತುಂಬ ತೆಳ್ಳಗೂ ಮಾಡ್ಕೊಂಬೋಗ್ಬೇಡಿ, ತುಂಬ ತೆಳ್ಳಗೆ ಮಾಡ್ಕೊಂಡು ರೊಟ್ಟಿ ಅಷ್ಟು ಚೆನ್ನಾಗಿ ಬರೋಲ್ಲ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಇಷ್ಟು. ಓಕೆ, ಇವಾಗ ಬಳಿಯೋದು ಪ್ರೊಸೀಜರು. ತವ ಕಾದಿದೆ, ಜಸ್ಟ್ ಸ್ವಲ್ಪ ಕನ್ಸಿಸ್ಟೆನ್ಸಿನ ಹಾಕ್ಕೊಂಡು ಈ ಥರ ಬೆಳಗಿಬಿಟ್ಟು ಸ್ವಲ್ಪ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿದ್ವಿ, ಸ್ವಲ್ಪ ಕೈ ಬಿಸಿ ಆದರೆ ಹೆಚ್ಕೊಳ್ಳೋದಕ್ಕೆ. ಆ್ಯಂಡ್ ಲಾಸ್ಟಲ್ಲಿ ಒಂದು ಸ್ವಲ್ಪ ನೀರು ಟಚ್ ಸ್ವಲ್ಪ ನೀರನ್ನು ಈ ಥರ ಮಾಡ್ಕೊಳ್ಳಿ. ಬಿಸಿ ಜಾಸ್ತಿ ಆದಾಗ ನೀರನ್ನು ಕೈಗೆ ಹೆಚ್ಕೊಳ್ಳಿ. ಆ್ಯಂಡ್ ಒಂದು ಕ್ಯಾಪನ್ನು ಮುಚ್ಚಿಕೊಡಿ, ಪ್ಲೇಟ್ನ ಆ್ಯಕ್ಚುಲಿ ಮೇಲ್ಗಡೆ ಎಲ್ಲ ಸಾಫ್ಟ್ ಇರುತ್ತೆ. ಸೊ ಸಾಫ್ಟಾಗಿ ಬೇಕಂತ ಅನ್ನೋದು ಸಾಫ್ಟಾಗೇನೆ ಹಾಗೆ ತಿನ್ಕೋಬೋದು. ಇಲ್ಲ ಸ್ವಲ್ಪ ಗಟ್ಟಿ ಬೇಯಿಸ್ಬೇಕು ಅಂತ ಅನ್ನೋದು ಚೆನ್ನಾಗಿ ಗಟ್ಟಿಯಾಗಿ ಬೇಯಿಸ್ಕೊಡಿ. ನನಗೆ ಸಾಫ್ಟಾಗಿರಬೇಕು ಅಂದರೆ ಸ್ವಲ್ಪ ಮೆದುವಾಗಿರಬೇಕು ಮೇಲ್ಗಡೆ. ಬಟ್ ನನ್ನ ಹಸ್ಬೆಂಡಿಗೆ ಚೆನ್ನಾಗಿ ಗಟ್ಟಿಯಾಗಿರಬೇಕು. ಹಾಗಾಗಿ ಅವರಿಗೆ ಅಂತೇಳಿ ಈ ಥರ ಬರುತ್ತೆ ರೊಟ್ಟಿ. ತುಂಬಾ ಚೆನ್ನಾಗಿದೆ. ಈ ಕಡೆ ಟ್ರೈ ಮಾಡಿ ಒಂದ್ಸಲ ಮನೆಯಲ್ಲಿ. ತುಂಬಾ ಈಸಿ, ಒಂದು 15 ಮಿನಿಟ್ಸಲ್ಲೆಲ್ಲ ರೆಡಿ ಆಗುತ್ತೆ. 15 ಮಿನಿಟ್ಸ್ ಕಲಿಸಿಟ್ರೆ ಸಾಕು ನೀವು, ಚೆನ್ನಾಗಿ ಬರುತ್ತೆ ರೊಟ್ಟಿ. ಫೋಲ್ಡ್ ಕೂಡ ಮಾಡ್ಬೋದು, ತುಂಬಾ ಟೇಸ್ಟಿಯಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಈಸಿ ಮಾಡ್ಕೊಳ್ಳೋದು ಕೂಡ. ಮಾಡಿಕೊಂಡು ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹೇಗಿತ್ತು ರೊಟ್ಟಿ, ಹೇಗೆ ಬಂತು ಅಂತ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಮನೆಯಲ್ಲಿ ನಾವು ಇದೇ ಮಾಡೋದು. ಅಂದರೆ ವೀಕ್ಲಿ ಒಂದು 4 ಡೇಸ್ ಆದ್ರೂ ನಾವು ಇದನ್ನೇ ಪ್ರಿಪೇರ್ ಮಾಡೋದು, ರೊಟ್ಟಿ ವಿತ್ ಪಲ್ಯ. ಸೊ ಇದಕ್ಕೆ ಸ್ವಲ್ಪ ವೆರೈಟೀಸ್ ಆ್ಯಡ್ ಮಾಡ್ತೀನಿ. ಒಂದಿನ ಅಕ್ಕಿ ರೊಟ್ಟಿ, ಇನ್ನೊಂದು ದಿನ ಬೇರೆ ಬೇರೆ ರೊಟ್ಟಿಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಆ ರೊಟ್ಟಿಗಳನ್ನ ನಾನು ಶೇರ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಫೈನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.